ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಎಲ್ರಿಗೂ ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ. ಇವತ್ತು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ಲು ಮತ್ತು ಕಾಯಂ ಊಟ ಅಂದರೆ ರೊಟ್ಟಿ ಊಟ. ಹಾಗಾಗಿ ರೊಟ್ಟಿ ಊಟ ಅದನ್ನೇ ನಾನಿವತ್ತು ರೊಟ್ಟಿನ ಹೇಗೆ ಮಾಡೋದು, ಸುಲಭವಾಗಿ ಸರಳವಾಗಿ ಮಾಡೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಲಿಕ್ಕೆ ಬಂದಿದ್ದೀನಿ. ಮೊದಲಿಗೆ ಒಂದು ಪಾತ್ರೆನ ಇಡಬೇಕು ಒಲೆ ಮೇಲೆ. ಅದಕ್ಕೆ ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕಬೇಕು. ನೀರನ್ನು ಹಾಕಿಬಿಟ್ಟು ಇದು ರೊಟ್ಟಿಗೆ ಜಿಗುಟು ಹಾಕೊಳ್ಳಿಕ್ಕೆ ಬೇಕಾದಂಥದ್ದು. ಹಾಗಾಗಿ ನೀರು ಚೆನ್ನಾಗಿ ಕುದಿ ಬಂದಮೇಲೆ ಸ್ವಲ್ಪ ಉಪ್ಪು ಹಾಗೆ ಚಿಟಿಕೆಯಷ್ಟೇ ಹಿಟ್ಟನ್ನು ಉದುರಿಸ್ಬೇಕು. ಯಾಕಂದರೆ ಜಿಗುಟು ಹಾಕ್ಕೊಳ್ಬೇಕಾದ್ರೆ ಹಿಟ್ಟು ಗಂಟು ಆಗೋದಿಲ್ಲ ಅಂಥೇಳಿ. ಆನಂತರ ನೀರು ಚೆನ್ನಾಗಿ ಕುದಿ ಬಂದಮೇಲೆ ಡಬ್ರಿನ ಕೆಳಗಿಳಿಸ್ಕೊಂಡು ಅದಕ್ಕೆ ಸ್ವಲ್ಪನೇ ಹಿಟ್ಟನ್ನು ಹಾಕಿಬಿಟ್ಟು ಚಮಚ ಅಥವಾ ಮುಚ್ಚೋ ಕೈಯಿಂದ ತಿರುಗಿಕೊಳ್ಬೇಕು. ಚೆನ್ನಾಗಿ ಎಲ್ಲಿವರೆಗೂ ಅಂದರೆ ಹಿಟ್ಟು ಗಟ್ಟಿಯಾಗಿ ಗಟ್ಟಿಯಾಗೋವರೆಗೂ ತಿರುಗಿಕೊಳ್ಬೇಕು. ಸ್ವಲ್ಪನೇ ಉದುರಿಸ್ಕೊತ ಹಿಟ್ಟನ್ನು ಚೆನ್ನಾಗಿ ತಿರುಗಿದ್ರೆ ಜಿಗಿಟು ರೆಡಿ ಆಗುತ್ತೆ. ಇಲ್ಲಿ ನೋಡ್ತಿರ್ಬೋದು ವಿಡಿಯೋದಲ್ಲಿ. ಚೆನ್ನಾಗಿ ತಿರುಗಿಕೊಂಡು ಒಂದು 5 ನಿಮಿಷ ಆರಲಿಕ್ಕೆ ಬಿಡಬೇಕು. ಯಾಕಂದರೆ ಆವಾಗಲೇ ಮಾಡಲಿಕ್ಕೆ ಹೋದರೆ ಕೈ ಸುಡುತ್ತಲ್ಲ. ಹಾಗಾಗಿ ಒಂದು 5 ನಿಮಿಷ ಬಿಟ್ಟಾದಮೇಲೆ ಹಿಟ್ಟನ್ನು ನಾದ್ಕೊಳ್ಬೇಕು. ಒಂದು 5 ನಿಮಿಷ ಆದಮೇಲೆ ಜಿಗಿಟನ್ನು ತೊಗೊಂಡು ನಮ್ಗೆ ಎಷ್ಟು ಬೇಕೋ ಹಿಟ್ಟು ಅಷ್ಟರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮೊದಲು ಹಿಟ್ಟು ಮತ್ತು ಜಿಗುಟು ಎರಡೂ ಮಿಕ್ಸ್ ಆಗೋ ರೀತಿಯಲ್ಲಿ ನಾದ್ಕೊಳ್ಬೇಕು. ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ಬೇಕು. ಅನಂತರ ಅದು ಎರಡೂ ಮಿಕ್ಸ್ ಆಗಿದೆ ಅಂತ ಗೊತ್ತಾದಮೇಲೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾದ್ಕೊಳ್ಬೇಕು ಹಿಟ್ಟನ್ನು. ಅಂದರೆ ಹಿಟ್ಟು ಹದವಾಗಿ ಬಂದ್ರೇ ರೊಟ್ಟಿ ಮಾಡಲಿಕ್ಕೆ ಚೆನ್ನಾಗಾಗುತ್ತೆ. ಹಾಗಾಗಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಷ್ಟು ರೊಟ್ಟಿ ಚೆನ್ನಾಗಿ ಬರುತ್ತೆ. ಹಾಗೆ ಹಿಟ್ಟನ್ನು ಕೂಡ ನಾದಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಡೆ. ಹಾಗೆ ಒಂದು ಕಡೆ ಹಂಚನ್ನು ಕೂಡ ಕಾಯಲಿಕ್ಕೆ ಇಟ್ಕೊಂಡಿದ್ದೆ. ಹಾಗೆ ರೊಟ್ಟಿಗೆ ಹಚ್ಚಲಿಕ್ಕೆ ನೀರು ಬೇಕಲ್ಲ, ಹಾಗಾಗಿ ಒಂದು ಗ್ಲಾಸ್ನಷ್ಟು ನೀರನ್ನು ತೊಗೊಂಡಿದ್ದೆ. ಅದಕ್ಕೆ ಒಂದು ಕಾಟನ್ ಬಟ್ಟೆನೂ ಕೂಡ ತೆಗೆದಿಟ್ಕೊಂಡಿದ್ದೆ. ಇದು ಈ ರೊಟ್ಟಿಗೆ ನೀರು ಹಚ್ಚಬೇಕಲ್ಲ, ಹಾಗಾಗಿ ಹಾಗೆ ಬೇಯಿಸಿದ್ರೆ ರೊಟ್ಟಿ ಚೆನ್ನಾಗಿ ಆಗೋದಿಲ್ಲ ಮತ್ತು ರುಚಿನೂ ಅನಿಸೋದಿಲ್ಲ ಅಷ್ಟೊಂದು. ಹಾಗಾಗಿ ನೀರು ಹಚ್ಚಿದ್ರೆ ರೊಟ್ಟಿ ರುಚಿಯಾಗಿ ಬರುತ್ತೆ. ಹಾಗೆ ಒಂದು ಕಡೆ ಈ ಥರ ಲಟ್ಟಣಿಗೆಗೆ ಒಂದು ಪ್ಲಾಸ್ಟಿಕ್ ಕವರ್ನ ಸುತ್ತಿಟ್ಕೊಂಡಿರ್ಬೇಕು. ಅಂದರೆ ರೊಟ್ಟಿಗೆ ಲಟ್ಟಣಿಗೆ ಅಂಟೋದಿಲ್ಲ. ಹಾಗೆ ಈ ಕಡೆ ರೊಟ್ಟಿನೂ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ರೊಟ್ಟಿ ರೌಂಡ್ ಶೇಪಲ್ಲಿ ಬರಬೇಕಂದ್ರೆ ಈ ರೀತಿಯಾಗಿ ಮೊದಲಿಗೆ ಕೈಯಿಂದ ಸ್ವಲ್ಪ ಬಡ್ಕೊಂಡು ರೌಂಡ್ ಶೇಪಲ್ಲಿ ಮಾಡ್ಕೋಬೇಕು. ಅನಂತರ ಲಟ್ಟಣಿಗೆ ಸಹಾಯದಿಂದ ಚೆನ್ನಾಗಿ ಲಟ್ಟಿಸ್ಕೋಬೇಕು ರೌಂಡ್ ಶೇಪಲ್ಲಿ. ರೊಟ್ಟಿನ ಲಟ್ಟಿಸ್ಕೊಂಡಾದ್ಮೇಲೆ ಅದರ ಕೆಳಗಿನ ಭಾಗ ಮೇಲೆ ಬರೋ ರೀತಿಯಲ್ಲಿ ತಗೋಬೇಕು ಕೈಯಿಂದ. ಅಂದರೆ ಮೇಲ್ಗಡೆ ಹಿಟ್ಟು ಜಾಸ್ತಿ ಹತ್ತಿರೋದಿಲ್ಲಲ್ಲ, ಅದು ಹಾಗೆ ಬೆಂದರೂ ಚೆನ್ನಾಗಿ ಬರುತ್ತೆ. ಹಾಗಾಗಿ ಕೆಳಗಡೆ ಏನು ಹಿಟ್ಟನ್ನು ಹಾಕಿ ಲಟ್ಸಿರ್ತೀವಲ್ಲ, ಅದನ್ನ ಹಾಗೆ ತಿಂದರೆ ಬಾಯಲ್ಲಿ ಅಷ್ಟೊಂದು ರುಚಿ ಅನಿಸೋದಿಲ್ಲ, ಹಿಟ್ಟು ಬಾಯಿಗೆ ಹತ್ತುತ್ತೆ. ಹಾಗಾಗಿ ಈ ರೀತಿ ಕೆಳಗಿನ ಭಾಗನ ಮೇಲೆ ಹಾಕೋಬೇಕು. ನಂತರ ಅದಕ್ಕೆ ಸ್ವಲ್ಪನೇ ಬಟ್ಟೆ ಸಹಾಯದಿಂದ ನೀರನ್ನು ಹಚ್ಚಬೇಕು. ಈ ರೀತಿ ರೊಟ್ಟಿನ ಹಂಚಿಗೆ ಹಾಕಿದ ತಕ್ಷಣವೇ ನೀರನ್ನು ಹಚ್ಚಲಿಕ್ಕೆ ಹೋಗಬಾರ್ದು. 1-2 ನಿಮಿಷ ಬಿಡಬೇಕು ಅದು ಬೇಯಲಿಕ್ಕೆ ಅಂಥೇಳಿ. ನಂತರ ನೀರನ್ನು ಹಚ್ಚಿದರೆ ಅದು ರೊಟ್ಟಿ ತಾನಾಗಿ ಹಂಚಿಂದ ಬಿಡೋಕ್ಕೆ ಶುರುವಾಗುತ್ತೆ. ಹಾಗಾಗಿ ಬಿಟ್ಟಾದ್ಮೇಲೆ ಅದನ್ನ ತಿರುಗಿಸಿ ಹಾಕಬೇಕು. ನೀರು ಹಚ್ಚಿದ ತಕ್ಷಣ ತಿರುಗಿಸಿ ಹಾಕಿಬಿಡ್ಬೇಕು. ಅಂದರೆ ರೊಟ್ಟಿ ಕಟಕ್ ರೀತಿ ಆಗೋದಿಲ್ಲ, ಸಾಫ್ಟಾಗಿ ಮೆತ್ತಗೆ ಬರುತ್ತೆ. ಹಾಗೆ ಇದನ್ನು ಹಂಚಿನಲ್ಲಿ ನಿಧಾನವಾಗಿ ಬೇಯಿಸ್ಕೊಳ್ಬೇಕು. ಯಾಕಂದರೆ ಒಲೆ ಮೇಲಾದರೆ ಹಂಚು ಬೇಗ ಕಾದ್ಬಿಟ್ಟಿರುತ್ತೆ. ಯಾಕಂದರೆ ಸುತ್ತಲೂ ಜಿಂಕಿ ಕಾದಿರುತ್ತಲ್ಲ, ಹಾಗಾಗಿ ಹಂಚಿನಲ್ಲಿ ಬೇಯುತ್ತೆ. ಆದರೆ ಗ್ಯಾಸಿನ ಒಲೆ ಮೇಲಾದರೆ ಸ್ವಲ್ಪ ನಿಧಾನವಾಗಿ, ಯಾಕಂದರೆ ಸುತ್ತಲೂ ಬೆಂಕಿ ತಾಕಿರೋದಿಲ್ಲ ಅದಕ್ಕೆ ಹಂಚಿಗೆ. ಹಾಗಾಗಿ ನಿಧಾನವಾಗಿ ಬೇಯಿಸ್ಕೋಬೇಕು. ಬೆಂದಾದಮೇಲೆ ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು ರೊಟ್ಟಿ. ನಿಮಗೂ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.